ಅಧ್ಯಕ್ಷ, ಇಲ್ಲಿ 224 ಜನ ಕುಡಿದೇ ಇದ್ದಾರೆ. ಎಷ್ಟು ಜನ ಅವ್ರು ಹೇಳಿ? ನಾವು 224ರಲ್ಲಿ ಕುಡಿದೆ ಅಲ್ಲ, ಒಂದೊಂದು ಬಾಟಲ್ ಕುಡಿದು ಈಗ ಬಿಟ್ಟಿದ್ದೆ ಕಣೋ ಬಾಬು, ಒಂದೊಂದು ಬಾಟಲ್ ಕುಡಿತಿದ್ದೆ ನೀನು. ಅಧ್ಯಕ್ಷ, ಇಲ್ಲಿ 224 ಜನ ಕುಡಿದೇ ಇದ್ದಾರೆ. ಎಷ್ಟು ಜನ ಅವ್ರು ಹೇಳಿ? ನಾವು 224ರಲ್ಲಿ ಕುಡಿದೆ ಅಲ್ಲ, ಒಂದೊಂದು ಬಾಟಲ್ ಕುಡಿದು ಈಗ ಬಿಟ್ಟಿದ್ದೆ ಕಣೋ ಬಾಬು, ಒಂದೊಂದು ಬಾಟಲ್ ಕುಡಿತಿದ್ದೆ ನೀನು. ವಾರಕ್ಕೆ 2 ಉಚಿತ ಎಣ್ಣೆ ಬಾಟಲ್ಗೆ ಬೇಡಿಕೆ ಇಟ್ಟ ಶಾಸಕ. ಮದ್ಯಪ್ರಿಯರಿಗೆ ಪ್ರತಿ ವಾರ 2 ಬಾಟಲಿ ಮದ್ಯವನ್ನು ಉಚಿತವಾಗಿ ನೀಡಬೇಕು ಎಂದು ಹಿರಿಯ ಶಾಸಕರೊಬ್ಬರು ಗಂಭೀರ ಚರ್ಚೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ 2025-26ನೇ ಸಾಲಿನ ಬಜೆಟ್ನಲ್ಲಿ ಅಬಕಾರಿ ಆದಾಯದ ಗುರಿಯನ್ನ 40,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದ್ದು, ಶೀಘ್ರವೇ ಮದ್ಯದ ದರ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈ ವಿಚಾರ ವಿಧಾನಸಭೆಯಲ್ಲಿ ಭಾರೀ ಚರ್ಚೆಗೆ ಕಾರಣವಾಯಿತು. ಜೆಡಿಎಸ್ ಹಿರಿಯ ಶಾಸಕ ಎಂಟಿ ಕೃಷ್ಣಪ್ಪ ಈ ವಿಷಯ ಚರ್ಚೆ ಮಾಡಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಉಚಿತ ವೈದ್ಯುತ ಮತ್ತು ಉಚಿತ ಬಸ್ ಪ್ರಯಾಣವನ್ನ ನೀಡುತ್ತೀರಿ. ಆದ್ದರಿಂದ ಕುಡಿಯುವವರಿಗೆ 2 ಬಾಟ್ಲಿಗಳನ್ನ ನೀಡಿ ಎಂದು, ಪುರುಷರಿಗೆ ಏನಾದರೂ ಕೊಡಿ, ವಾರಕ್ಕೆ 2 ಬಾಟ್ಲಿಗಳನ್ನ ನೀಡಿ ಸರ್ಕಾರ ಇದನ್ನ ಸೊಸೈಟಿಗಳ ಮೂಲಕ ಒದಗಿಸಬಹುದು ಎಂದು ಕೃಷ್ಣಪ್ಪ ಸಲಹೆ ನೀಡಿದರು. ಸರ್ಕಾರದ ಪರವಾಗಿ ಉತ್ತರಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್, ಚುನಾವಣೆಯಲ್ಲಿ ಗೆಲ್ಲಿ ಸರ್ಕಾರ ರಚಿಸಿ ಮತ್ತು ಇದನ್ನ ನೀವು ಮಾಡಿ, ನಾವು ಜನರನ್ನ ಕಡಿಮೆ ಕುಡಿಯುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಟಾಂಗ್ ನೀಡಿದರು. ಅಧ್ಯಕ್ಷ, ಇಲ್ಲಿ 224 ಜನ ಕುಡಿದೇ ಇದ್ದಾರೆ. ಎಷ್ಟು ಜನ ಅವ್ರು ಹೇಳಿ? ನಾವು 224ರಲ್ಲಿ ಕುಡಿದೆ ಅಲ್ಲ, ಒಂದೊಂದು ಬಾಟಲ್ ಕುಡಿದು ಈಗ ಬಿಟ್ಟಿದ್ದೆ ಕಣೋ ಬಾಬು, ಒಂದೊಂದು ಬಾಟಲ್ ಕುಡಿತಿದ್ದೆ ನೀನು. ಅಧ್ಯಕ್ಷ, ಇಲ್ಲಿ 224 ಜನ ಕುಡಿದೇ ಇದ್ದಾರೆ. ಎಷ್ಟು ಜನ ಅವ್ರು ಹೇಳಿ? ನಾವು 224ರಲ್ಲಿ ಕುಡಿದೆ ಅಲ್ಲ, ಒಂದೊಂದು ಬಾಟಲ್ ಕುಡಿದು ಈಗ ಬಿಟ್ಟಿದ್ದೆ ಕಣೋ ಬಾಬು, ಒಂದೊಂದು ಬಾಟಲ್ ಕುಡಿತಿದ್ದೆ ನೀನು. ನಾನೇ ಹೇಳ್ತೀನಿ ಅಧ್ಯಕ್ಷ, ತಪ್ಪು ತಿಳ್ಕೊಬೇಡಿ ದಯಮಾಡಿ. ನೀವು ಹೆಣ್ಮಕ್ಳಿಗೆಲ್ಲ 2,000 ಕೊಡ್ತೀರಿ, ಫ್ರೀ ಕರೆಂಟ್ ಕೊಡ್ತೀರಿ, ನಮ್ದೇ ದುಡ್ಡು ಕೊಡ್ತೀರಿ ತಾನೆ. ಹಂಗಾಗಿ ಯಾರು ಕುಡಿತಾರೆ ಅವ್ರು ವಾರಕ್ಕೆ 2 ಬಾಟ್ಲು ಫ್ರೀ ಕೊಡಕ್ಕೆ ಹೇಳಿ ಅಧ್ಯಕ್ಷರೇ, ಕುಡಿಲಿ ಅವರು. ಪಾಪ ತಿಂಗಳ ಕೊಡಕಾಯ್ತದೆ ದುಡ್ಡ? 2 ಬಾಟ್ಲು ನೀವು ನಮ್ ದುಡ್ಡೇ ಕೊಡ್ತಿದ್ದೀರಲ್ಲ. ಎಂಥದ್ದು ಶ್ರೀಶಕ್ತಿ ಗುಂಪಿಗೆ, ಬಸ್ಗೆ, ಕರೆಂಟ್ಗೆಲ್ಲ ಗಂಡಸರಿಗೂ ಕೊಡಿ, ವಾರಕ್ಕೆ 2 ಬಾಟ್ಲು ಕೊಡಿಸಿ. ಏನ್ ತಪ್ಪೇನಾಯ್ತದೆ? ಅದಕ್ಕೆ ಕೊಡಿಸಿ, ಸೊಸೈಟಿ ಮುಖಾಂತರ ಕೊಡ್ಸಕ್ಕೆ ಹೇಳಿ. ಹಂಗಂತ ಸರ್ಕಾರ ಮಾಡಿ. ನಮ್ಮ ಜಾರ್ಜ್ ಏನು ಕುಳಿತಿದ್ದಾರೆ, ಕೊಡಿ ಸ್ವಾಮಿ, ಸೊಸೈಟಿ ಮುಖಾಂತರ 2 ಬಾಟ್ಲ. ಎಲೆಕ್ಷನ್ ನಿಂತುಬಿಟ್ಟು ಸರ್ಕಾರ ಮಾಡ್ಬಿಟ್ಟು ನೀವು ಕೊಡಿ. ಈಗ ಕೊಡ್ತಾ ಇದ್ದೀರಿ, ನೀವು ಗ್ಯಾರಂಟಿ ಕೊಟ್ಟಿದ್ರಲ್ಲ, ಈಗ ಗ್ಯಾರಂಟಿ ಕೊಟ್ಟಿದ್ರಲ್ಲ ಸ್ವಾಮಿ. ನಾವು ಆದಷ್ಟು ಕುಡಿಯೋದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಉತ್ತರ ಕೊಡಿ. ನೀವು ಕೊಡುವಂತ ಸಲಹೆಯನ್ನು 2 ಬಾಟ್ಲು ಕೊಡೋ ಮುಂಚೆ ಕಷ್ಟ, ಇನ್ನು ಕೊಟ್ರೆ ಯಾವ ಪರಿಸ್ಥಿತಿ ಆಗುವುದು ಇಲ್ಲಿ? ಅಲ್ಲ, ಕೊಟ್ರೆ ತಾನಾಗೆ ಸರಿ ಹೋಗುತ್ತೆ ಪರಿಸ್ಥಿತಿ. ಓಕೆ, ಈಗೇನ್ ಮಾಡಿದ್ದೀರಿ ಅಧ್ಯಕ್ಷ? ಇಲ್ಲಿ 224 ಜನ ಕುಡಿದೇ ಇದ್ದಾರೆ. ಎಷ್ಟು ಜನ ಅವ್ರು ಹೇಳಿ? ನಾವು 224ರಲ್ಲಿ ಕುಡಿದೆ ಅಲ್ಲ, ಒಂದೊಂದು ಬಾಟಲ್ ಕುಡಿದು ಈಗ ಬಿಟ್ಟಿದ್ದೆ ಕಣೋ ಬಾಬು, ಒಂದೊಂದು ಬಾಟಲ್ ಕುಡಿತಿದ್ದೆ ನೀನು. ಅದೆಲ್ಲ ನಮಗೆ ಗೊತ್ತಿಲ್ಲ. ಕೃಷ್ಣಪ್ಪರೇ ಡೆಪ್ಯೂಟಿ ಹೇಳ್ತಾರೆ, ಸಾಕು ನೀವು ಮಾತಾಡೋದು ಅಂತ ಹೇಳಿ. ಗ್ಯಾರಂಟಿಗೆ ಅಧ್ಯಕ್ಷ, ಗ್ಯಾರಂಟಿಗೆ ನೀವು ಕೊಟ್ಕೊಳ್ಳಿ, ನಮ್ದೇನು ವಿರೋಧಿಲ್ಲ. ಆಯ್ತು, ಮುಂದೆ ಹೋಗುವ. ಅಲ್ಲ, ಅದಕ್ಕೆ 1 ನಿಮಿಷ, ನೀವು ಅವ್ರಿಗೆ ಸಂಬಳ ಕೊಡ್ತೀರಿ ಅಲ್ರಿ? ತಾಲೂಕು ಲೆವೆಲ್ 25,000 ಕೊಡ್ತೀರಿ, ಜಿಲ್ಲಾ ಲೆವೆಲ್ 40,000 ಕೊಡ್ತೀರಿ, ಸ್ಟೇಟ್ ನಲ್ಲಿ ಅವ್ರಿಗೆ ಕ್ಯಾಬಿನೆಟ್ ಸಚಿವರ ಸ್ಟೇಟಸ್ ಕೊಟ್ಟಿದ್ದೀರಿ. ಅದು ಮಾತಾಡಿದ್ರಲ್ಲ ಮೊನ್ನೆ ಎಲ್ಲ. ಇವತ್ತು ಮಾತಾಡ್ಬೇಕಲ್ಲ ಮತ್ತೆ ಬೇರೆ ಮಾತಾಡ್ಲಿಕ್ಕಿದೆ. ಏನಾಗಿದೆ? ಅಂಗನವಾಡಿಯವ್ರಿಗೆ 10, ಅದು ಹೇಳಿದ್ರಿ, 3,000 ವಿಷಯ ಹೇಳಿದಿರಿ. ಅವ್ರು ಬೆಳಗ್ಗೆ ಎದ್ದು 24 ಅವರ್ ಕೆಲಸ ಮಾಡೋರಿಗೆ. ಒಂದು ನಾನು ಹೇಳುದು, DBT ಪೇಮೆಂಟ್ ಆಗುತ್ತೆ. ನಾನೇ ಹೇಳ್ತೀನಿ ಅಧ್ಯಕ್ಷ, ತಪ್ಪು ತಿಳ್ಕೊಬೇಡಿ ದಯಮಾಡಿ. ನೀವು ಹೆಣ್ಮಕ್ಳಿಗೆಲ್ಲ 2,000 ಕೊಡ್ತೀರಿ, ಫ್ರೀ ಕರೆಂಟ್ ಕೊಡ್ತೀರಿ, ನಮ್ದೇ ದುಡ್ಡು ಕೊಡ್ತೀರಿ ತಾನೆ. ಹಂಗಾಗಿ ಯಾರು ಕುಡಿತಾರೆ ಅವ್ರು ವಾರಕ್ಕೆ 2 ಬಾಟ್ಲು ಫ್ರೀ ಕೊಡಕ್ಕೆ ಹೇಳಿ ಅಧ್ಯಕ್ಷರೇ, ಕುಡಿಲಿ ಅವರು. ಪಾಪ ತಿಂಗಳ ಕೊಡಕಾಯ್ತದೆ ದುಡ್ಡ? 2 ಬಾಟ್ಲು ನೀವು ನಮ್ ದುಡ್ಡೇ ಕೊಡ್ತಿದ್ದೀರಲ್ಲ. ಎಂಥದ್ದು ಶ್ರೀಶಕ್ತಿ ಗುಂಪಿಗೆ, ಬಸ್ಗೆ, ಕರೆಂಟ್ಗೆಲ್ಲ ಗಂಡಸರಿಗೂ ಕೊಡಿ, ವಾರಕ್ಕೆ 2 ಬಾಟ್ಲು ಕೊಡಿಸಿ. ಏನ್ ತಪ್ಪೇನಾಯ್ತದೆ? ಅದಕ್ಕೆ ಕೊಡಿಸಿ, ಸೊಸೈಟಿ ಮುಖಾಂತರ ಕೊಡ್ಸಕ್ಕೆ ಹೇಳಿ. ಹಂಗಂತ ಸರ್ಕಾರ ಮಾಡಿ. ನಮ್ಮ ಜಾರ್ಜ್ ಏನು ಕುಳಿತಿದ್ದಾರೆ, ಕೊಡಿ ಸ್ವಾಮಿ, ಸೊಸೈಟಿ ಮುಖಾಂತರ 2 ಬಾಟ್ಲ.
ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.